ನಮಸ್ಕಾರ ವೀಕ್ಷಕರೇ, ವಿಘ್ನ ನಿವಾಹಕನಾದ ಗಣೇಶನಿಗೆ 21 ನಮಸ್ಕಾರಗಳನ್ನು ಅರ್ಪಿಸ್ತಾ ಈ ವಾರ ಭವಿಷ್ಯ ಸಂಚಿಕೆಯನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಮೇಷರಾಶಿಯವರಿಗೆ ಈ ವಾರ ಹಣಕಾಸಿನಲ್ಲಿ ಸಾಧಾರಣ ಫಲ ಇರುತ್ತೆ. ಮತ್ತು ಈ ವಾರ ತುಂಬ ಖರ್ಚು ಜಾಸ್ತಿ, ಅವರಿಗೆ ಸ್ವಲ್ಪ ನೋಡಿ ಮಿತವಾಗಿ ಖರ್ಚು ಮಾಡಿದ್ರೆ ಬೆಟರು. ಉದ್ಯೋಗದಲ್ಲಿ ಯಶಸ್ವಿ ಇರುತ್ತೆ. ಮತ್ತು ಮಿತ್ರರಿಂದ ಸಹಾಯ, ನಿಮ್ದು ಯಾವುದಾದ್ರು ಓಲ್ಡ್ ಫ್ರೆಂಡ್ಸು ಅಥವಾ ಹೊಸ ಫ್ರೆಂಡ್ಸು ಸಿಗೋ ಚಾನ್ಸಸ್ ಇರುತ್ತೆ. ಅವರನ್ನು ಮೀಟ್ ಮಾಡಿ ನಿಮಗೆ ಮನಸ್ಸಿಗೆ ತುಂಬ ಸಂತೋಷ ಆಗುತ್ತೆ. ವಿದ್ಯಾರ್ಥಿಗಳಿಗೂ ಸಹ ತುಂಬ ಚೆನ್ನಾಗಿದೆ ಈ ವಾರ. ಸಂಗಾತಿಯ ಆರೋಗ್ಯ ಬಗ್ಗೆ ಎಚ್ಚರವಾಗಿರಲಿ. ನಿಮ್ಮ ಗಂಡ ಅಥವಾ ಹೆಂಡತಿ ಬಗ್ಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ಆಧ್ಯಾತ್ಮದ ಕಡೆಗೆ ಹೆಚ್ಚು ಒಲವು ಇರುತ್ತೆ. ದೇವಸ್ಥಾನಕ್ಕೆ ಭೇಟಿ ನೀಡೋದು, ಹೋಮ ಹವನಗಳಲ್ಲಿ ಭಾಗಿಯಾಗೋದು, ಅದನ್ನೆಲ್ಲ ಮಾಡುವಂಥ ಮನಸ್ಸಾಗುತ್ತೆ ನಿಮಗೆ. ಅದನ್ನು ಮಾಡ್ತೀರಾ ಕೂಡ. ನೀವೇನು ಪರಿಹಾರ ಮಾಡ್ಕೋಬೇಕು ಅಂದರೆ ಶನಿವಾರ ಶನಿದೇವರಿಗೆ ಎಳ್ಳೆಣ್ಣೆನ ಕೊಡಿ, ಒಳ್ಳೆಯದಾಗುತ್ತೆ. ಮತ್ತು ವೃಷಭ ರಾಶಿಯವರು, ನಿಮಗೆ ಈ ವಾರ ಕೆಲಸದಲ್ಲಿ ಆಸಕ್ತಿ ಕಮ್ಮಿ ಮತ್ತು ಕೆಲಸದಲ್ಲಿ ವಿಘ್ನ. ಏನೇ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂದರೂ ಮೊದಲು ಸೋಮಾರಿತನ ಇರುತ್ತೆ. ಆಮೇಲೆ ಕೆಲಸ ಸ್ಟಾರ್ಟ್ ಮಾಡಬೇಕಂದ್ರೆ ಏನಾದರೂ ವಿಘ್ನ ಬರುತ್ತೆ. ಮತ್ತು ಆಸಕ್ತಿ ಕಮ್ಮಿ ಇರೋದ್ರಿಂದ ಕೆಲಸದ ಮುಂದುವರಿಯೋಕ್ಕೆ ಆಗಲ್ಲ, ಆ ಥರ ಆಗುತ್ತೆ. ಸ್ವಲ್ಪ ವೈರಾಗ್ಯ ಕಾಡುತ್ತೆ. ಏನು ಮಾಡಿದ್ರು ಒಂದೇ, ಏನೇ ಆದ್ರೂ ಒಂದಿನ ಹೋಗೋದೇ ಅಲ್ವಾ ಅನ್ನೋ ಥರ ವೈರಾಗ್ಯ ಇರುತ್ತೆ. ಅದನ್ನೆಲ್ಲ ಬಿಟ್ಟು ಸ್ವಲ್ಪ ಆ್ಯಕ್ಟಿವ್ ಆಗಿ ಕೆಲಸ ಮುಂದುವರಿಸಿದ್ರೆ ಒಳ್ಳೆಯದಾಗುತ್ತೆ. ಮನಸ್ಸಿಗೆ ಆತಂಕ, ಬೇಸರ ಕಾಡುತ್ತೆ, ಅಸಮಾಧಾನ. ನಾನು ಹೇಳಿರೋ ರೀತಿ ಸ್ವಲ್ಪ ಸೋಮಾರಿತನ ಇರುತ್ತೆ ಈ ವಾರ. ಮನೆ ಆಸ್ತಿ ತಗೋಬೇಕು ಅಂದರೆ ಈ ವಾರ ತಗೊಳ್ಳೋದು, ಏನು ಡಿಸಿಷನ್ ತಗೋಬೇಡಿ, ಸ್ವಲ್ಪ ವೇಟ್ ಮಾಡಿ. ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಇರುತ್ತೆ. ಉದ್ಯೋಗದಲ್ಲಿ ಉತ್ತಮ ಫಲ ಇರುತ್ತೆ. ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ ಈ ವಾರ. ನೀವೇನು ಮಾಡಬೇಕು ಅಂದರೆ ಪರಿಹಾರ ಲಕ್ಷ್ಮೀ ದೇವಿಯ ಆರಾಧನೆ ಮಾಡಿ. ಮತ್ತು ಮಿಥುನ ರಾಶಿಯವರು, ಈ ವಾರ ಕಾನ್ಫಿಡೆನ್ಸ್ ತುಂಬ ಚೆನ್ನಾಗಿರುತ್ತೆ ನಿಮಗೆ. ನೀವು ಮಾಡುವ ಎಲ್ಲ ಕೆಲಸದಲ್ಲೂ ಯಶಸ್ವಿ ಕಾಣ್ತೀರಾ. ಏನೇ ಕೆಲಸ ಮಾಡಬೇಕು, ಯಾವುದೇ ಉದ್ಯೋಗದಲ್ಲಾದರೂ ಸರಿ, ಅಥವಾ ನೀವೇನಾದರೂ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರು, ಏನೇ ಆದರೂ ಈ ವಾರ ನೀವು ಅದನ್ನು ಯಶಸ್ವಿಯಾಗಿ ಕಾನ್ಫಿಡೆನ್ಸಿಂದ ಮುಂದುವರಿಸ್ತೀರಾ ಮತ್ತು ಕಂಪ್ಲೀಟ್ ಮಾಡ್ತೀರಾ. ಉದ್ಯೋಗ ಕ್ಷೇತ್ರದಲ್ಲಿ ಗೌರವ, ಮನ್ನಣೆ ಸಿಗುತ್ತೆ. ವಿದ್ಯಾರ್ಥಿಗಳಿಗೂ ಸಹ ತುಂಬ ಚೆನ್ನಾಗಿದೆ. ಮನೆ, ಸೈಟು ಏನಾದರೂ ತಗೋಬೇಕು, ವಾಹನ ತಗೋಬೇಕು ಅಂದರೆ ಈ ವಾರ ನೀವು ತಗೋಬೋದು, ಒಳ್ಳೆಯದಾಗುತ್ತೆ. ಮತ್ತು ನಿಮಗೆ ಮಿತ್ರರ ಭೇಟಿಯಿಂದ ಮನಸ್ಸಿಗೆ ಸಂತೋಷವಾಗುತ್ತೆ. ಆಧ್ಯಾತ್ಮ ವಿಚಾರದಲ್ಲಿ ಹೆಚ್ಚು ಒಲವು ತೋರಿಸ್ತೀರಾ. ದೇವಸ್ಥಾನಕ್ಕೆ ಹೋಗಿ ಬರೋದಾಗಲಿ, ನಿಮ್ಮ ಮನೆ ದೇವ್ರನ್ನ ಆರಾಧನೆ ಮಾಡೋದಾಗಲಿ, ಅಥವಾ ಹೊಸ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಹೋಮ ಹವನ, ಪೂಜೆ, ಅರ್ಚನೆ ಇದನ್ನೆಲ್ಲ ಮಾಡಿಸೋದಾಗಲಿ ಆಗುತ್ತೆ. ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರ ಇರಬೇಕು. ತೀರಾ ಗಂಭೀರವಾದಂಥದ್ದು ಏನಿಲ್ಲ, ಬಿದ್ದು ಏಟು ಆ ಥರ ಏನಾದ್ರು ಮಾಡ್ಕೊಳ್ಳೋದಾಗುತ್ತೆ. ಸ್ವಲ್ಪ ಆರೋಗ್ಯದಲ್ಲಿ ಎಚ್ಚರವಾಗಿರಿ. ಮತ್ತು ನೀವೇನು ಪರಿಹಾರ ಮಾಡಬೇಕು ಅಂದರೂ ಯಾವುದಾದ್ರೂ ದೇವಿಯ ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ. ಮತ್ತು ಕರ್ಕಾಟಕ ರಾಶಿಯವರಿಗೆ ಈ ವಾರ ಆಧ್ಯಾತ್ಮ ಚಿಂತನೆ ಹೆಚ್ಚಾಗುತ್ತೆ. ಮತ್ತು ದೇವ್ರದ್ದೇ ಧ್ಯಾನ ಮಾಡೋದು, ಮಂತ್ರ, ಶ್ಲೋಕ ಪಠಿಸೋದು ಅದೆಲ್ಲ ಜಾಸ್ತಿ ಮಾಡ್ತೀರಾ. ವಿಶೇಷವಾದ ಪೂಜೆ, ಹವನ, ಹೋಮಗಳಲ್ಲಿ ಪಾಲ್ಗೊಳ್ತೀರಾ. ನಿಮ್ಮ ಮಾತಿಂದನೇ ನಿಮಗೆ ಜಯ ಇರುತ್ತೆ. ಹಣಕಾಸಿನಲ್ಲಿ ಉತ್ತಮವಾಗಿದೆ. ವ್ಯವಹಾರದಲ್ಲೂ ಲಾಭ ಇರುತ್ತೆ. ವಿದ್ಯಾರ್ಥಿಗಳಿಗೆ ಸಹ ತುಂಬ ಚೆನ್ನಾಗಿದೆ. ಉದ್ಯೋಗದಲ್ಲಿ ಇರೋವರಿಗೆ ತುಂಬ ಚೆನ್ನಾಗಿದೆ. ಮತ್ತು ಪ್ರಮೋಷನ್ ಆಗೋ ಚಾನ್ಸಸ್ ಇದೆ ಈ ವಾರ, ಟ್ರೈ ಮಾಡ್ಬೋದು. ಮತ್ತು ನೀವೇನಾದ್ರು ವಿದೇಶಕ್ಕೆ ಹೋಗಬೇಕು, ಕೆಲಸ ಮಾಡಬೇಕು, ಉನ್ನತ ವ್ಯಾಸಂಗ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ವಾರ ಟ್ರೈ ಮಾಡ್ಬೋದು, ಸಿಗೋ ಚಾನ್ಸಸ್ ಇದೆ. ನೀವೇನು ಮಾಡಬೇಕು ಅಂತಂದರೆ ಪರಿಹಾರ ಮನೆ ದೇವರ ಆರಾಧನೆ ಮಾಡಿ, ಅಥವಾ ಮನೆ ದೇವರ ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆ ಮಾಡಿಸ್ಕೊಂಡು ಬಂದರೆ ಒಳ್ಳೆಯದಾಗುತ್ತೆ. ನೆಕ್ಸ್ಟು ಸಿಂಹರಾಶಿಗೆ ಉದ್ಯೋಗದಲ್ಲಿ ಸಾಧಾರಣ ಫಲ, ಹಣಕಾಸಿನಲ್ಲಿ ಸಾಧಾರಣ ಫಲ ಇರುತ್ತೆ. ಕುಟುಂಬದಲ್ಲಿ ಸ್ವಲ್ಪ ನೆಮ್ಮದಿ ಇರುತ್ತೆ. ಈ ವಾರ ನಿಮಗೆ ವಿಪರೀತ ಖರ್ಚಿರುತ್ತೆ. ಕೋರ್ಟು ಕೇಸು ಏನಾದರೂ ನಡೀತಾ ಇದೆ, ಕೋರ್ಟಲ್ಲಿ ಏನಾದರೂ ಕೇಸ್ ನಡೀತಾ ಇದೆ, ಆ ಥರ ಏನಾದ್ರು ಅದರಿಂದ ಏನಾಗುತ್ತಪ್ಪ ಅಂತ ಆತಂಕದಲ್ಲಿದ್ದರೆ ಈ ವಾರ ಅದರಿಂದ ಸ್ವಲ್ಪ ಹೊರ ಬರ್ತೀರಾ, ಅಂದರೆ ಯಶಸ್ವಿ ಕಾಣ್ತೀರಾ. ಸ್ವಲ್ಪ ಮಟ್ಟಿಗೆ ಜಯ ಸಿಗುವಂಥದ್ದಾಗುತ್ತೆ. ಮತ್ತು ಮಿತ್ರರಿಂದ ಸಹಕಾರ ಸಿಗುತ್ತೆ. ಉದ್ಯೋಗದಲ್ಲಿ ಸ್ವಲ್ಪ ಜಾಸ್ತಿ ಒತ್ತಡ, ಸ್ಟ್ರೆಸ್ಸು, ಪ್ರೆಷರು ಎಲ್ಲ ಜಾಸ್ತಿನೇ ಇರುತ್ತೆ. ಅದನ್ನು ಸ್ವಲ್ಪ ಧ್ಯಾನ ಮಾಡಿ, ಕಾಮ್ ಡೌನ್ ಆಗಿ, ಜಾಸ್ತಿ ಯಾರ ಹತ್ರನೂ ಅನವಶ್ಯಕವಾಗಿ ಮಾತಾಡೋದನ್ನು ಬಿಟ್ಬಿಟ್ಟು ನಿಮ್ಮದೇ ಆಯಿತು, ನಿಮ್ಮ ಕೆಲಸ ಆಯಿತು ಅನ್ನೋದನ್ನು ಮಾಡ್ಕೋತಾ ಬಂದರೆ ಒಳ್ಳೆಯದಾಗುತ್ತೆ. ವಿದ್ಯಾರ್ಥಿಗಳಿಗೆ ಈ ವಾರ ಸಾಧಾರಣ ಫಲ ಇರುತ್ತೆ. ನೀವೇನು ಮಾಡಬೇಕು ಪರಿಹಾರ ಅಂದರೆ ಆದಿತ್ಯ ಹೃದಯ ಮಂತ್ರ ಪಠಣೆ ಮಾಡಿ, ಒಳ್ಳೆಯದಾಗುತ್ತೆ. ಕನ್ಯಾ ರಾಶಿಯವರಿಗೆ ಕೆಲಸದಲ್ಲಿ ಆಸಕ್ತಿ ಜಾಸ್ತಿ, ಹಣಕಾಸಿನಲ್ಲಿ ಸಾಧಾರಣ ಫಲ, ಖರ್ಚು ಜಾಸ್ತಿ ಇರುತ್ತೆ. ಮಾತಿನಿಂದ ಸಮಸ್ಯೆ, ನಿಮ್ಮ ಮಾತಿನಿಂದ ನಿಮಗೆ ಸಮಸ್ಯೆ ಆಗುತ್ತೆ. ಸೊ ಬೇಕಂತ ಯಾರ ಹತ್ರನೂ ಅನವಶ್ಯಕವಾಗಿ ಮಾತಾಡಿ ಸಿಕ್ಕಾಕೊಂಡು ನೀವು ಬೇಜಾರು ಮಾಡಿಕೊಂಡು ಬೇರೆಯವ್ರಿಗೂ ಬೇಜಾರು ಮಾಡಿಬಿಡಿ. ಅದರಿಂದ ನಿಮ್ಮ ಕೆಲಸ ನೀವು ಮಾಡಿಕೊಂಡು ತಾನಾಯಿತು ತನ್ನ ಪಾಡಾಯಿತು ಅಂತ ಇದ್ದರೆ ಈ ವಾರ ಆ ಥರ ಸಮಸ್ಯೆ ಆಗಲ್ಲ. ಸಹೋದರ ಸಹೋದರಿಯರ ಜೊತೆ ಉತ್ತಮ ಬಾಂಧವ್ಯ ಆಗುತ್ತೆ. ಅವ್ರ ಹತ್ರ ಏನಾದರೂ ಮುನಿಸ್ಕೊಂಡಿದ್ರೆ ಇಬ್ಬರು ಒಂದಾಗ್ತೀರಾ, ಒಳ್ಳೆಯದ.
ಬಾಂಧವ್ಯ ಉಂಟಾಗುತ್ತೆ, ಮಿತ್ರರ ಭೇಟಿ ಆಗುತ್ತೆ. ಅದರಿಂದ ನಿಮಗೆ ಒಂಥರ ಸಂತೋಷ ಆಗುತ್ತೆ. ಏನೋ ಒಂದು ಪಡ್ಕೊಂಡೆ ಅನ್ನೋವಂಥ ಮನಸ್ಸಿಗೆ ಸಂತೋಷವಾಗುವಂಥ ಫೀಲ್ ಆಗುತ್ತೆ. ಉದ್ಯೋಗದಲ್ಲಿ ಉತ್ತಮವಾಗಿದೆ. ವಿದೇಶಕ್ಕೆ ಹೋಗಬೇಕು ಅನ್ನೋರಿಗೆ ಚಾನ್ಸಸ್ ಸಿಗುತ್ತೆ. ಈ ವಾರ ಟ್ರೈ ಮಾಡಿ. ಉನ್ನತ ವ್ಯಾಸಂಗ ಮಾಡಬೇಕು, ಹೈಯರ್ MBA ಅಥವಾ ಹೈಯರ್ ಎಜುಕೇಷನ್ ಮಾಡಬೇಕು ಅಂತ ಏನಾದರೂ ನಾನು ಈ ಕಂಟ್ರಿ ಟ್ರೈ ಮಾಡಬೇಕು ಅಂತ ನಿಮ್ಮ ಡ್ರೀಮ್ ಏನಾದ್ರು ಆಗಿದ್ರೆ ಅದನ್ನು ಸಹ ಟ್ರೈ ಮಾಡಿದ್ರೆ ಈ ವಾರ ಹೋಗಿ ವಿದೇಶಕ್ಕೆ ಹೋಗಿ ನೀವು ಡ್ರೀಮ್ ಪಡುವಂಥ ವಿದೇಶದಲ್ಲೇ ಹೋಗಿ ಎಜುಕೇಷನ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಟ್ರೈ ಮಾಡ್ಬೋದು. ನೀವೇನು ಪರಿಹಾರ ಮಾಡ್ಕೋಬೇಕು ಅಂದರೆ ಲಕ್ಷ್ಮಿ ಅಷ್ಟೋತ್ತರನ ಪಠಿಸಿ, ಎಲ್ಲ ಒಳ್ಳೆಯದಾಗುತ್ತೆ. ತುಲಾರಾಶಿಯವರಿಗೆ ಮನಸ್ಸಿಗೆ ಅಸಮಾಧಾನ, ಬೇಸರ, ಕೆಲಸದಲ್ಲಿ ಆಸಕ್ತಿ ಕಮ್ಮಿ, ಉದ್ಯೋಗದಲ್ಲಿ ಉತ್ತಮ ಫಲ ಇರುತ್ತೆ. ಸ್ವಲ್ಪ ಹಣಕಾಸಿನಲ್ಲಿ ಸಾಧಾರಣ ಫಲ ಇರುತ್ತೆ. ಬೇರೆಯವರಿಗೆ ದುಡ್ಡು ಕೊಡಬೇಡಿ, ವಾಪಸ್ ಬರಲ್ಲ, ಸಿಕ್ಕಾಕೊಳ್ತೀರಾ. ತುಂಬ ಕಾಡಿಸ್ತಾರೆ, ಅವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಮುಂದೂಡ್ತಾನೆ ಇರ್ತಾರೆ, ಮತ್ತು ವಾಪಸ್ ಬರ್ದಿರೋ ಚಾನ್ಸಸ್ಸು ಇದೆ. ಸೊ ಈ ವಾರ ಯಾರಿಗೆ ಸಹ ದುಡ್ಡು ಕೊಡಬೇಡಿ. ಪ್ರಮೋಷನ್ ಸಿಗುವ ಚಾನ್ಸಸ್ ಇದೆ. ಶತ್ರುಗಳಿಂದ ಮುಕ್ತಿ, ಸ್ವಲ್ಪ ಶತ್ರು ಬಾಧೆ ನಿಮಗೆ ಈ ವಾರ ಕಮ್ಮಿ ಆಗುತ್ತೆ. ನೀವೇನು ಪರಿಹಾರ ಮಾಡ್ಕೋಬೇಕು ಅಂದರೆ ಗಣಪತಿನ ಆರಾಧನೆ ಮಾಡಿ, ಗಣಪತಿಗೆ 21 ಗರಿಕೆನ ದೇವಸ್ಥಾನಕ್ಕೆ ಕೊಡಿ, ಒಳ್ಳೆಯದಾಗುತ್ತೆ. ವೃಶ್ಚಿಕ ರಾಶಿ, ಕೆಲಸದಲ್ಲಿ ಆಸಕ್ತಿ ಜಾಸ್ತಿ ಮತ್ತು ವಿಶೇಷವಾದ ಜವಾಬ್ದಾರಿಗಳು ಸಹ ಸಿಗುತ್ತೆ. ನೀವು ಯಾರಾದರೂ ಕೆಲಸ ಮಾಡ್ತಾ ಇದ್ದಾರೆ ಚೆನ್ನಾಗಿ ಅಂದರೆ ಕೆಲಸ ಆಬ್ವಿಯಸ್ಲಿ ಮೇಲಿರುವಂತಹ ಬಾಸ್ ಹೋಗಿ ಇವ್ನು ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂದರೆ ಒಂದು ಕೆಲಸ ಬೇಗ ಮುಗಿಸ್ತೀರ ಅಂದರೆ ಇನ್ನೊಂದು ಕೆಲಸ ಕೊಡ್ತಾರೆ. ಆ ಥರ ನಿಮಗೆ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಆರೋಗ್ಯದಲ್ಲಿ ಸಾಧಾರಣ ಫಲ, ಉದ್ಯೋಗದಲ್ಲಿ ಉತ್ತಮ ಫಲ ಇರುತ್ತೆ. ಯೋಚನೆ ಆತಂಕ ಜಾಸ್ತಿ ಇರುತ್ತೆ ಈ ವಾರ, ಯಾಕಂದರೆ ಜಾಸ್ತಿ ಕೆಲಸ ಮಾಡ್ತಿರ್ತೀರಲ್ಲ ಅದಕ್ಕೆ. ಮತ್ತು ಫ್ಯೂಚರ್ ಬಗ್ಗೆನೂ ಸ್ವಲ್ಪ ಆತಂಕ ಇರುತ್ತೆ. ಅದೆಲ್ಲ ಸೈಡಿಗೆ ಇಟ್ಬಿಟ್ಟು ನಿಮ್ಮ ಕೆಲಸ ನೀವು ಮಾಡ್ತಾ ಬಂದರೆ ಎಲ್ಲ ಒಳ್ಳೆಯದಾಗುತ್ತೆ. ವಿದ್ಯಾರ್ಥಿಗಳಿಗೂ ಚೆನ್ನಾಗಿರುತ್ತೆ. ಹಣಕಾಸಿನಲ್ಲಿ ಉತ್ತಮ ಫಲ ಇರುತ್ತೆ. ಉದ್ಯೋಗ ನಿಮಿತ್ತ ಸ್ಥಳ ಬದಲಾವಣೆ ಆಗ್ಬೋದು, ಪ್ರಮೋಷನ್ ಸಿಗ್ಬೋದು ಅಥವಾ ಟ್ರಾನ್ಸ್ಫರ್ ಆಗ್ಬೋದು, ಆ ಥರದ್ದೆಲ್ಲ ಆಗುತ್ತೆ. ಸೊ ಸ್ಥಳ ಬದಲಾವಣೆ ಆಗುತ್ತೆ ಅಥವಾ ಬಾಡಿಗೆ ಮನೆ ಬೇರೆ ಚೇಂಜ್ ಮಾಡೋದು ಅಂಥದ್ದೆಲ್ಲ ಆಗ್ಬೋದು. ಮತ್ತು ದೇವರ ಬಗ್ಗೆ ಜಾಸ್ತಿ ಒಲವು ಇರುತ್ತೆ ಈ ವಾರ. ಪೂಜೆ, ಹವನ, ಹೋಮ ಆ ಥರದ್ದೆಲ್ಲ ಮಾಡುವಂಥ ಚಾನ್ಸಸ್ ಇರುತ್ತೆ. ನೀವೇನು ಮಾಡಬೇಕು ಪರಿಹಾರ, ಈ ಆತಂಕ, ಯೋಚನೆ ಅದನ್ನೆಲ್ಲ ದೂರ ಆಗಬೇಕು ಅಂದರೆ ಶನಿವಾರ ಎಳ್ಳೆಣ್ಣೆನ ದೇವಸ್ಥಾನಕ್ಕೆ ದಾನ ಮಾಡಿ, ಒಳ್ಳೆಯದಾಗುತ್ತೆ. ಧನಸ್ಸು ರಾಶಿ, ಹಣಕಾಸಿನಲ್ಲಿ ಸಾಧಾರಣ ಫಲ, ವಿಪರೀತ ಖರ್ಚಿರುತ್ತೆ. ತಂದೆಯ ಆರೋಗ್ಯದಲ್ಲಿ ಏರುಪೇರು. ಸೊ ತಂದೆ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ಕುಟುಂಬದಲ್ಲಿ ಕಿರಿಕಿರಿ, ಸುಮ್ಮನೆ ಕುಟುಂಬದಲ್ಲಿ ಏನೋ ಮಾತು ಬಂದು ಜಗಳ ಆಗಿ ನಿಮಗೂ ಬೇಜಾರಾಗುತ್ತೆ, ಕುಟುಂಬದವ್ರಿಗೂ ಬೇಜಾರಾಗುತ್ತೆ. ಅದ್ರ ಬದಲು ಈ ವಾರ ಸ್ವಲ್ಪ ಮೌನವಾಗಿದ್ದರೆ ಒಳ್ಳೆಯದು. ಉದ್ಯೋಗದಲ್ಲಿ ಸಾಧಾರಣ ಫಲ ಇರುತ್ತೆ. ಕೆಲಸದಲ್ಲಿ ಸಾಧಾರಣವಾಗಿರುತ್ತೆ. ಮನಸ್ಸಿಗೆ ಸ್ವಲ್ಪ ಅಸಮಾಧಾನ. ಆಬ್ವಿಯಸ್ಲಿ ಕುಟುಂಬದಲ್ಲಿ ಕಿರಿಕಿರಿ ಆದರೆ ಮನಸ್ಸಿಗೆ ಅಸಮಾಧಾನ ಅಂತೂ ನಿಜವಾಗ್ಲೂ ಆಗೇ ಆಗುತ್ತಲ್ವ. ಸೊ ಈ ವಾರ ನೀವು ಸ್ವಲ್ಪ ಏಕಾಂಗಿಯಾಗಿ ಮೌನವಾಗಿ ದೇವರ ಆರಾಧನೆ, ಪೂಜೆ, ಧ್ಯಾನ, ಒಂದು ದೇವಸ್ಥಾನಕ್ಕೆ ಭೇಟಿ ಕೊಡೋದು ಅದನ್ನೆಲ್ಲ ಮಾಡಿದ್ರೆ ಸ್ವಲ್ಪ ಅದರಿಂದ ಹೊರ ಬರ್ತೀರಾ. ಏನು ಮಾಡಬೇಕು ಪರಿಹಾರ ಅಂದರೆ ಒಂದೇ ಮನೆ ದೇವರ ದರ್ಶನ ಮಾಡಿ, ಮನೆ ದೇವರ ಆರಾಧನೆ ಮಾಡಿ. ಮನೆ ದೇವ್ರನ್ನ ಯಾವತ್ತೂ ಕೈ ಬಿಡ್ದಿದ್ರೆ ನೀವು ಪೂಜೆ ಮಾಡ್ತಾ ಬಂದರೆ ನೀವೆಂಥ ಕಷ್ಟದಲ್ಲಿದ್ದರೂ ಬ್ಯಾಕ್ ಬೋನ್ ಆಗಿ ಆ ದೇವರು ನಿಮ್ಮನ್ನು ಕಾಪಾಡ್ತಾನೆ. ಮಕರ ರಾಶಿಯವರಿಗೆ ಮಾಡುವ ಕೆಲಸದಲ್ಲಿ ಯಶಸ್ಸು, ಉದ್ಯೋಗದಲ್ಲಿ ಉತ್ತಮ ಫಲ, ಶತ್ರು ಬಾಧೆ ಇರುತ್ತೆ ಸ್ವಲ್ಪ ಈ ವಾರ. ಬೇರೆ ಯಾರೋ ನಿಮ್ಮ ಬಗ್ಗೆ ಅಪವಾದನೆ ಮಾಡೋದು, ನಿಂದಿಸೋದು ಆ ಥರ ಎಲ್ಲ ಇರುತ್ತೆ. ಅದನ್ನು ತಲೆಗೆ ಹಾಕ್ಕೋಬೇಡಿ. ತಲೆಗೆ ಹಾಕ್ಕೊಂಡ್ರೆ ನಿಮಗೆ ಮನಸ್ಸಿಗೆ ಬೇಜಾರು. ಯಾಕಂದರೆ ಅದು ನಿಮ್ಮಿಂದಲೇ ಕೂಡ ಆಗಿರುತ್ತೆ ಒಂದೊಂದ್ಸತಿ. ಸೊ ಅದನ್ನೆಲ್ಲ ಆಗೋಗ್ಬಿಟ್ಟಿರುತ್ತೆ. ಅದನ್ನೆಲ್ಲ ತಲೆಗೆ ಹಾಕ್ಕೊಂಡು ಮತ್ತೆ ಫ್ಯೂಚರ್ ಬಗ್ಗೆ ನಾವು ಗಮನ ವಹಿಸ್ಬೇಕಲ್ವ. ಸೊ ಅದರಿಂದ ಶತ್ರುಗಳು ಯಾವಾಗಲೂ ಇದ್ದೇ ಇರ್ತಾರೆ. ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಬಿಟ್ಟು ನಿಮ್ಮ ಕೆಲಸನ ನೀವು ನೋಡ್ಕೊತಾ ಬಂದರೆ ಒಳ್ಳೆಯದಾಗುತ್ತೆ. ಕುಟುಂಬದಲ್ಲಿ ಸ್ವಲ್ಪ ಕಿರಿಕಿರಿ ವಾತಾವರಣ ಇರುತ್ತೆ, ಮಾತಿನಿಂದ ನಿಷ್ಠೂರ. ಸೊ ಯಾಕೆ ಜಾಸ್ತಿ ಮಾತಾಡಿ ನಿಷ್ಠೂರ ಆಗ್ತೀರಾ? ಸ್ವಲ್ಪ ಮೌನವಾಗಿದ್ದರೆ ಬೆಟರ್ ಅಲ್ವಾ. ಮುಂದೆ ನೋಡ್ಕೊಳ್ಳೋಣ, ಮುಂದೆ ದಿನಗಳು ಚೆನ್ನಾಗಿರುತ್ತೆ, ಆವಾಗ ನಿಮ್ಮ ಕೆಲಸದಲ್ಲೆಲ್ಲ ಯಶಸ್ವಿ ಆಗುತ್ತೆ. ಈ ವಾರ ಚೆನ್ನಾಗಿಲ್ದಿದ್ರೂ ಮುಂದಿನ ದಿನಗಳಲ್ಲಿ ಎಲ್ಲ ಚೆನ್ನಾಗೇ ಆಗುತ್ತೆ. ಸ್ವಲ್ಪ ಈ ವಾರ ಎಲ್ಲ ಕೆಲಸಗಳಲ್ಲೂ ಸ್ವಲ್ಪ ಬ್ರೇಕ್ ಹಾಕಿ ಏನು ಕೆಲಸ ಇರುತ್ತೆ ಅದನ್ನಷ್ಟೇ ಮಾಡಿಕೊಂಡು ಮೌನವಾಗಿದ್ದರೆ ಬೆಟ್ರು. ಹಣಕಾಸಿನಲ್ಲಿ ಸಾಧಾರಣ ಫಲ ಇರುತ್ತೆ. ಈ ವಾರ ಗಣಪತಿ ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ. ಕುಂಭರಾಶಿಯವರಿಗೆ ಆರೋಗ್ಯದ ಬಗ್ಗೆ ಕಾಳಜಿ ಜಾಸ್ತಿ ಇರಬೇಕು. ಸ್ವಲ್ಪ ಏರುಪೇರು ಆಗೋ ಚಾನ್ಸಸ್ ಇದೆ. ಆತಂಕ, ಮನಸ್ಸಿನಲ್ಲಿ ಕಳವಳ ಜಾಸ್ತಿ ಇರುತ್ತೆ. ಏನೋ ಆತಂಕ, ಏನೇನೋ ಆಗ್ಬಿಡುತ್ತೆ, ನನ್ನ ಫ್ಯೂಚರ್ ಏನಾಗುತ್ತೆ, ಏನು ಕೆಲಸ ಮಾಡ್ತೀನಿ, ಏನು ದುಡ್ಡು ಉಳಿಸ್ತೀನಿ, ಆ ಥರ ಎಲ್ಲ ಆಗ್ತಾ ಇರುತ್ತೆ. ಅದನ್ನೆಲ್ಲ ಸ್ವಲ್ಪ ಬಿಟ್ಬಿಟ್ಟು ನಿಮ್ಮ ಕೆಲಸ ನೀವು ಮಾಡಿಕೊಂಡು ಸ್ವಲ್ಪ ಏನಂತಾರಲ್ಲ
ಧ್ಯಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿಕೊಂಡು ಎಕ್ಸಸೈಸ್ ಮಾಡಿ ವಾಕಿಂಗ್ ಮಾಡಿ ಅದನ್ನೆಲ್ಲ ನೀವು ಈ ಆತಂಕದಿಂದ ಸ್ವಲ್ಪ ಹೊರ ಬರ್ತೀರಾ. ಕೆಲಸದಲ್ಲಿ ಸಾಧಾರಣ ಫಲ ಇರುತ್ತೆ. ಈ ವಾರ ಗೊಂದಲನೇ ಜಾಸ್ತಿ. ಏನಾದರೂ ಇದು ಮಾಡಲಾ ಅದು ಮಾಡಲಾ ಈ ಡಿಸಿಷನ್ ತೊಗೊಳ್ಳೋದ್ರಲ್ಲಿ ಸ್ವಲ್ಪ ಜಾಸ್ತಿ ಕನ್ಫ್ಯೂಷನ್ಸ್ ಆಗ್ತೀರಾ. ಮತ್ತು ಇನ್ವೆಸ್ಟ್ ಮಾಡಬೇಡಿ, ಕಳೆದ್ಕೋತೀರಾ. ಪಡೆದುಕೊಳ್ಳೋದಕ್ಕಿಂತ ಕಳ್ಕೊಳ್ಳೋದೇ ಜಾಸ್ತಿ ಆಗಿಬಿಡುತ್ತೆ ಈ ಟೈಮಲ್ಲಿ. ಸೊ ಏನು ಇನ್ವೆಸ್ಟ್ಮೆಂಟ್ ಅಂತ ಹೊಸದಾಗಿ ಏನು ಮಾಡೋಕ್ಕೆ ಹೋಗಬೇಡಿ. ಖರ್ಚು ಜಾಸ್ತಿ ಇರುತ್ತೆ. ಕುಟುಂಬದಲ್ಲಿ ಅಶಾಂತಿ. ವಿದ್ಯಾರ್ಥಿಗಳಿಗೆ ಸಹ ಸ್ವಲ್ಪ ಚೆನ್ನಾಗಿದೆ. ನೀವೇನು ಮಾಡಬೇಕು ಅಂತಂದರೆ ಇದನ್ನೆಲ್ಲ ಈ ಆತಂಕ ಕಳವಳ ಈಗ ಗೊಂದಲದ ವಾತಾವರಣದಿಂದ ಹೊರಗೆ ಬರಬೇಕು ಅಂದರೆ ಹನುಮಾನ್ ಚಾಲೀಸನ್ನು ಪಠನೆ ಮಾಡಬೇಕು. ಆ್ಯಕ್ಚುಲಿ ಹನುಮಾನ್ ಚಾಲೀಸನ್ನ ದಿನಾ ಪಠನೆ ಮಾಡ್ತಾ ಬಂದರೆ ನಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ನೀವು ಅದನ್ನು ಮಾಡ್ತಾ ನೋಡಿ, ನಾನೇನು ಹೇಳೋದು, ನಿಮಗೇನೆ ನೀವು ಫೀಲ್ ಆಗ್ತೀರಾ, ಏನೋ ಒಂಥರ ಲೈಫಲ್ಲಿ ಚೇಂಜಸ್ ಕಾಣುತ್ತೆ. ಹನುಮಾನ್ ಚಾಲೀಸ್ನ ಪಠನೆ ಮಾಡಿ ನೀವು. ಮೀನರಾಶಿಯವರಿಗೆ ಮಿತ್ರರಿಂದ ಉತ್ತಮ ಸಲಹೆ ಸಿಗುತ್ತೆ. ಉದ್ಯೋಗದಲ್ಲಿ ಸ್ವಲ್ಪ ಚೆನ್ನಾಗಿದೆ. ವ್ಯವಹಾರ ಉತ್ತಮ ಫಲ ಇರುತ್ತೆ. ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಹತ್ತಿರದ ಪ್ರಯಾಣ ಇರುತ್ತೆ. ಸ್ವಲ್ಪ ಯಾವುದಾದ್ರು ಒಂದು ದೇವಸ್ಥಾನಕ್ಕೆ ಭೇಟಿ ಕೊಡ್ತೀರಾ. ಭವಿಷ್ಯಕ್ಕೆ ಉತ್ತಮವಾದ ನಿರ್ಧಾರ ತಗೋತೀರಾ ಈ ವಾರ. ಮಕ್ಕಳಿಂದ ಏನೋ ಒಂಥರ ಸಂತೋಷ ಸಿಗುತ್ತೆ. ಸುಬ್ರಹ್ಮಣ್ಯ ದೇವರ ಆರಾಧನೆ ಮಾಡಿ, ನಿಮಗೂ ಸಹ ಒಳ್ಳೆಯದಾಗುತ್ತೆ.